नमस्ते दर्शकों, रायचूर संदेश में आपका स्वागत है। हमारा उद्देश्य बदलाव की राह पर खबरों के साथ चलते हुए आप तक सही और सटीक जानकारी पहुंचाना है। रायचूर से एक महत्वपूर्ण राजनीतिक और लोकतांत्रिक अधिकारों से जुड़ी खबर सामने आई है। मतदाता सूची की विशेष गहन पुनरीक्षण प्रक्रिया यानी SIR के विरोध में राज्य भर के प्रगतिशील संगठनों और धर्मनिरपेक्ष दलों ने बड़ा आंदोलन छेड़ने का फैसला किया है। आइए जानते हैं पूरी खबर। मतदाता सूची की विशेष गहन पुनरीक्षण SIR प्रक्रिया के विरोध में राज्य के विभिन्न प्रगतिशील संगठनों और धर्मनिरपेक्ष राजनीतिक दलों के संयुक्त मंच SIR विरोधी कर्नाटक ने 20 जून को बेंगलुरु के फ्रीडम पार्क में एक विशाल प्रतिरोध सम्मेलन आयोजित करने का निर्णय लिया है। यह जानकारी किसान नेता JM वीर संगैया ने शहर के प्रेस भवन में आयोजित पत्रकार वार्ता में दी। उन्होंने बताया कि सम्मेलन से पहले 13 जून से 18 जून तक राज्य के 5 अलग-अलग मार्गों पर जन जागृति यात्राएं आयोजित की जा रही हैं। उन्होंने कहा कि मतदाता सूची संशोधन प्रक्रिया में पात्र मतदाताओं के नाम हटाए जाने की आशंका है। इसी विषय पर लोगों में जागरूकता फैलाने के उद्देश्य से इन यात्राओं का आयोजन किया जा रहा है। वीर संगैया ने कहा कि मतदान लोकतंत्र का मूल अधिकार है और मतदाता सूची संशोधन प्रक्रिया पूरी तरह पारदर्शी, न्याय संगत तथा जनहितैषी होनी चाहिए। उन्होंने राज्य के नागरिकों से बड़ी संख्या में सम्मेलन में भाग लेकर लोकतांत्रिक मूल्यों की रक्षा के लिए आगे आने की अपील की। उन्होंने कहा कि यह कर्नाटक है, यहाँ किसी भी प्रकार के लोकतंत्र विरोधी कदमों को स्वीकार नहीं किया जाएगा और इसी संदेश के साथ यह विशाल प्रतिरोध सम्मेलन आयोजित किया जाएगा। ಭಾರತದಲ್ಲಿ ಮತ ಪರಿಷ್ಕರಣೆ ಯಾವಾಗಲೂ ಪ್ರತಿ 3 ವರ್ಷ 5 ವರ್ಷಕ್ಕೊಮ್ಮೆ ನಡೆಯತಕ್ಕಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಈಗಿರ್ತಕ್ಕಂಥ ಕೇಂದ್ರದ ಚುನಾವಣಾ ಆಯೋಗ ಸ್ಪೆಷಲ್ ಆಗಿ ಸೇರಿಸಿ ವಿಶೇಷ ಮತ ಪರಿಷ್ಕರಣೆ ಅಂತಕ್ಕಂಥ ಆಧಾರದಲ್ಲಿ ತಂದಿರತಕ್ಕಂಥದ್ದು ದೊಡ್ಡ ಅಪಾಯಕಾರಿ ಮತ್ತು ಆತಂಕಕಾರಿ ಭಾರತದ ಮೂಲ ನಿವಾಸಿಗಳು ಇಲ್ಲೇ ಭಾರತದಲ್ಲಿ ವಾಸಿಯಾಗಿರ್ತಕ್ಕಂಥ ಅನೇಕ ದಲಿತರ, ಮಹಿಳೆಯರ, ಅಲ್ಪಸಂಖ್ಯಾತರ ಮತಗಳು ಕಟ್ಟಾಗ್ತಕ್ಕಂಥದ್ದು ಈಗಾಗಲೇ ಭಾರತದಲ್ಲಿ ಸಾಬೀತಾಗಿದೆ. ಆಗುತ್ತೆ ಅಲ್ಲ, ಆಗಿದೆ. ಈಗಾಗಲೇ ನಡೆದಿರ್ತಕ್ಕಂಥ SIR ರಾಜ್ಯಗಳಲ್ಲಿ 6,50,00,000 ಮತದಾರರನ್ನು ಹೊರಗಿಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ವೋಟನ್ನ ಡಿಲೀಟ್ ಮಾಡಿದ್ರು. ದಾಖಲೆಗಳನ್ನು ಕೊಡಬೇಕಂತ ಹೇಳಿದ್ರು. 27 ಲಕ್ಷ ಜನ ತಮ್ಮ ಎಲ್ಲ ದಾಖಲೆಗಳನ್ನು ಹಿಡಿದು ಚುನಾವಣೆ ಆಯೋಗದ ಮುಂದೆ ಹೋಗಿ ಪೇಚಾಡಿದ್ರು ಕೂಡ ಅವರಿಗೆ ಮತ ಸಿಗಲಾರ್ದಾಗ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನು 18-19 ದಿನ ವೆಸ್ಟ್ ಬೆಂಗಾಳದ ಚುನಾವಣೆ ಮುಂದಿದೆ. ಆ 27 ಲಕ್ಷ ಮತದಾರರು ದಾಖಲೆ ಸಮೇತ ಸುಪ್ರೀಂ ಕೋರ್ಟ್ಗೆ ಲಕ್ಷಾಂತರ ಖರ್ಚು ಮಾಡಿ ಅಲ್ಲಿ ದಾವೆ ಹೂಡಿದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡಬೇಕಾಗಿತ್ತು ಪರಿಶೀಲಿಸಿದ್ರು. 1317 ಓಟು ಮಾತ್ರ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. 200 ಓಟನ್ನ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ಚುನಾವಣೆಗೆ ನೀವು ಓಟ್ ಹಾಕಿ ಅಂತಕ್ಕಂಥ ಮಾತನ್ನ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಯ್ತು. ಓಕೆ, ವಾಟ್ ಇಸ್ ನೆಕ್ಸ್ಟ್? ಚುನಾವಣೆ ಆಗಿ ಪಶ್ಚಿಮ ಬಂಗಾಳದ ಸರ್ಕಾರ ಬಂತು. ಅಲ್ಲಿಯ ಮುಖ್ಯಮಂತ್ರಿ ತೀರ್ಮಾನ ಮಾಡಿದ್ರು, ಯಾರಿಗೆ ಓಟಿಲ್ಲೋ ಅಲ್ಲಿಯ ಸರ್ಕಾರದ ಯಾವ ಸೌಲಭ್ಯಗಳು ಸಿಗಲಿಲ್ಲ ಅಂತ. ಆದ್ರೆ ಕೋರ್ಟ್ ಹೋದವರಿಗೆ ಅದು ರಿಯಾಯಿತಿ ಕೊಡ್ತಕ್ಕಂಥ ಕನಿಷ್ಠ ಒಂದು ಜವಾಬ್ದಾರಿಯಲ್ಲಿ ಸರ್ಕಾರ ತೆಗೆದುಕೊಳ್ಳಿಲ್ಲ. ಅಂದ್ರೆ ಇದರ ಅಪಾಯ ಏನಾಗುತ್ತೆ? ಅದರ ಜೊತೆಗೆ 6.5 ಕೋಟಿ ಮತದಾರರಿಗೆ ಡಿಲೀಟ್ ಆಗಿದ್ರು. ಅದನ್ನ ಪೊಲೀಸ್ ಇಲಾಖೆಗೆ ವರ್ಗಾಯಿಸಿದ್ರು. ಯಾರು ವಿದೇಶದಿಂದ ಬಂದಿರೋ ಚೆಕ್ ಮಾಡಿದ್ರು, ಕೇವಲ 6 ಜನರನ್ನು ಮಾತ್ರ ತೆಗೆಯಲಿಕ್ಕೆ ಸಾಧ್ಯ. ಇನ್ನುಳಿದಿರ್ತಕ್ಕಂಥ ಮತದಾರರ ಕಥೆಯನ್ನು ಅದರ ಉದ್ದೇಶ ಇನ್ನು ಕೆಲವು ರಾಜ್ಯಗಳಲ್ಲಿ ಮಾಡಿ ಸುಮಾರು 10 ಕೋಟಿ 15 ಕೋಟಿ ಮಾಡಿ 2ನೇ ದರ್ಜೆ ಪ್ರಜೆಗಳನ್ನ ಮಾಡಲಿಕ್ಕೆ ಈ ವಿಚಾರವನ್ನ SIR ಸೇರಿಸಿದ್ದಾರೆ. ಏನೇನು ಕೇಳ್ತಾರೆ? ಇಲ್ಲಿ ಕುಂತಿರ್ತಕ್ಕಂಥ ಅನೇಕ ಜನರ ಓಟು ಬಿಟ್ಟು ಹೋಗಿರ್ಬೋದು. ಯಾಕ? ಕರ್ನಾಟಕದಲ್ಲಿ ಈಗಾಗಲೇ ಟ್ಯಾಪಿಂಗ್ ನಡೆದಿದೆ. 1,14,00,000 ಜನರ ಓಟು ಡಿಲೀಟ್ ಆಗಿದೆ.
ಅದಕ್ಕೆ ದಾಖಲೆ ಕೊಡಬೇಕಂತಕ್ಕಂಥ ಸೂಚನೆಯನ್ನು ಈಗೆಲ್ಲ ಮೆಸೇಜ್ ಕಳಿಸ್ತಾ ಇದ್ದಾರೆ. ಬೇರೆ ಯಾರು ಬೇಡ, ನೀವೇ ಕಣ್ಣಾರೆ ನೋಡಿದಂತ ನಿಮ್ಮ ರಾಯಚೂರು ಜಿಲ್ಲೆಯ ಮುಖಂಡರು ಚಾಮರ್ಸ ಮಾಲಿಕ್ ಪಾಟೀಲ್ ಓಟು ಡಿಲೀಟ್ ಆಗಿದೆ. ಜೆ ವೀರಸಂಗಯ್ಯನನ್ನು ಜೆ ಮತ್ತು ಒಂದ್ ಕಡೆಗೆ ವೀರಸಂಗಯ್ಯ ನಂದು ಓಟ್ ಡಿಲೀಟ್ ಆಗಿದೆ. ಅದು ಅರ್ಥ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಡಿಲೀಟ್ ಆಗಿರೋದು 60 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು. ಯಾಕೆ ಮಹಿಳೆಯರು ಓಟ್ ಡಿಲೀಟ್ ಆಯ್ತು? ಕರ್ನಾಟಕದಲ್ಲಿ ಒಂದು ಸಂಪ್ರದಾಯ ಇದೆ, ತವರ ಮನೆಯಲ್ಲಿ ಒಂದ್ ಹೆಸರು, ಗಂಡನ ಮನೆಯಲ್ಲಿ ಒಂದ್ ಹೆಸರು ಇಡ್ತಾರೆ. 22 ಇಸ್ವಿ ನಂತರ ಯಾರು ಮದುವೆ ಆಗಿರೋರೆಲ್ಲ ಓಟ್ ಡಿಲೀಟ್. ಅವ್ರು ದಾಖಲೆ ಕೊಡ್ಬೇಕು, ಅವ್ರ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು, ಅವ್ರು ಕೊಡ್ಬೇಕು. 12 ದಾಖಲೆಗಳನ್ನ ಕೇಳಿದರೆ ಸ್ವಾಮಿ, ಅವಿದ್ಯಾವಂತರು, ಹಳ್ಳಿಗಿರ್ತಕ್ಕಂಥ ದಲಿತರು ಈ ದಾಖಲೆಗಳನ್ನ ಒದಗಿಸ್ಲಿಕ್ಕೆ ಆಗ್ತದ? ಬಹಳ ಕಷ್ಟದ, ಸಂಕೀರ್ಣದ. ಅಂದ್ರೆ ನಿಜವಾಗಿ ಏನಿರ್ಬೇಕು, ನಾನು ಬದುಕಿದ್ದೀನಿ, 30-40 ವರ್ಷ ಇಲ್ಲಿ ವಾಸಿ, ಅದಕ್ಕೆ ಕನ್ಫರ್ಮ್ ಮಾಡ್ಕೋಬೇಕು. 43ನೇ ಸೆಕ್ಷನ್ ಚುನಾವಣಾ ಆಯೋಗ ಹೇಳುತ್ತೆ, ಪಂಚನಾಮೆ ಮಾಡು, ವೋಟ್ ಕೊಡು ಅಂತೇಳಿ. ಇಲ್ಲಿವರೆಗೂ ದೇಶದಲ್ಲಿ ಹಂಗಿರ್ಲಿಲ್ಲ. पत्रकार वार्ता में कांग्रेस नेता मोहम्मद शालम, शहर ब्लॉक कांग्रेस अध्यक्ष श्रीनिवास रेड्डी, असमुद्दीन, गुरुराज विजयरानी, चामरस पाटिल, सुरेखा तथा मारेप्पा हरवी उपस्थित थे। यह थी रायचूर से जुड़ी महत्वपूर्ण खबर। आप देख रहे थे रायचूर संदेश। रायचूर और आसपास की हर छोटी बड़ी खबर से अपडेट रहने के लिए हमारे चैनल रायचूर संदेश को सब्सक्राइब, लाइक और शेयर जरूर करें। अपने विचार हमें कमेंट बॉक्स में जरूर बताएं। धन्यवाद।